ಇಲ್ಲ ಮಗ ಅಂತ ಹೇಳ್ತಾರೆ, ಇಲ್ಲ ಮಗಳು ಅಂತ ಹೇಳ್ಬೇಕು. ಒಂದು ಮಗ ಇದ್ದರೆ ನನ್ನ ಮಗ ಅಂತ ಹೇಳ್ಬೋದು, ಮಗಳಾಗಿದ್ದರೆ ಮಗಳು ಅಂತ ಹೇಳ್ಬೋದು. ಈ ಥರ ಅಂದರೆ ಏನು ಹೇಳ್ತಾರೆ? ಮ್ಯಾರೇಜ್ ಆಗಿದೆ, ಇವಾಗ ನಾನು ಲವ್ ಮಾಡಿ 4 ವರ್ಷ ಆಗಿ ಮ್ಯಾರೇಜ್ ಆಗಿದ್ದೀನಿ, ಮ್ಯಾರೇಜ್ ಆಗಿ 4 ವರ್ಷ ಆಯಿತು. ನೋಡಿ, ಇದು ನನ್ನ ಲೈಫ್ ಶಾಶ್ವತ ಅಲ್ಲ. ನಾಳೆ ದಿವಸ ನಿಮ್ಮ ಮನೇಲಿ ಪ್ರಾಬ್ಲಮ್ ಬರ್ಬೋದು. ಏಕೆ ಕೇಳಿದ್ರೆ ನಮ್ಮಿಂದ ನೋಡೋ ನಿಮ್ಗೆ ನಾಳೆ ದಿವಸ ನನ್ನ ಜೊತೆಲಿ ಕರ್ಕೊಂಡು ಆಡ್ತೀನಿ, ಫ್ರೆಂಡ್ಸ್ಗಳು ಯಾರು ನೋಡಿದ್ರು ಏನೋ ಇವ್ನಿಗೆ ಯಾರು ಹುಡುಗಿ ಸಿಕ್ಕಿಲ್ವೇನೋ, ಏನೋ ಹುಡ್ದ ಮಂಗಳಮುಖಿನ ಜೊತೆ ಓಡಾಡ್ತಾ ಇದ್ದಾನೆ, ಆ ಥರ ಒಂಥರ ಅವನಿಗೂ ಮಾತು ಬರುತ್ತೆ. ಅದೆಲ್ಲ ನಾನು ಹೇಳೇಬಿಟ್ಟೆ ಓಪನಾಗಿ. ಅವ್ರ ಮನೆಗೆ ಅಂದರೆ ಅವ್ರ ಸಿಸ್ಟರ್ ಒಬ್ರು ಗೊತ್ತು, ಬಟ್ ಅವ್ರ ಮೇಲೆ ಒಂದು ಫ್ರೆಂಡಾಗಿ ಯಾರು ಈ ಥರ ಆಗಿದ್ದಾರೆ. ಟ್ರಾನ್ಸ್ ಅಂದರೆ ಅಪ್ಸೆಟ್ ಮಾಡಲ್ಲ. ಯಾರೋ ಒಬ್ರು ಕೆಲವ್ರು ಮಾಡ್ತಾರೆ ಟ್ರಾನ್ಸ್ ಅಂದರೆ, ಕೆಲವೊಬ್ರು ಅಪ್ಸೆಟ್ ಮಾಡಲ್ಲ. ಅವ್ರು ಅಪ್ಸೆಟ್ ಮಾಡಿದ್ರು ಈ ಅಕ್ಕಪಕ್ಕ ಇರ್ತಾರಲ್ಲ ಆ ಜನಗಳು ಅಪ್ಸೆಟ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ನಾಳೆ ದಿವಸ ಅವ್ರಿಗೇನೋ ಒಂದು ಸತ್ರ ಒಂದು ಕೊಳ್ಳಿ ಇಡೋಕ್ಕೆ ಅವ್ರಿಗೊಂದು ಇದು ಸ್ಥಾನ, ಮಗ ಏನೇನೋ ಇರಬೇಕು, ಒಂದು ಮಗು ಇರಬೇಕು, ಅವ್ರ ಮೇಲೂ ಅವ್ರಿಗೊಂದು ಆಸೆ ಇರುತ್ತಲ್ವ. ನಾನು ಹುಟ್ಟಿದ್ದು ಗಂಡಾಗಿ, ಬಟ್ ನಮ್ಮ ಮನೇಲಿ ಎಲ್ಲ ಗಂಡಾಗೆ ನನ್ನ ಇದು ಮಾಡ್ತಾಯಿದ್ರು. ಬಟ್ ಏನಂದರೆ ನನ್ನ ಒಂದು ಸುಮಾರು ಶಾಲೆಗೆ ಹೋಗ್ತಾಯಿದ್ದೆ. ಶಾಲೆಗೆ ಹೋಗ್ತಾ ಒಂದು 3, 4, 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದು ಓದ್ತೆ. 6ನೇ ಕ್ಲಾಸಲ್ಲಿ ಏನಾಯ್ತಂದರೆ ಸ್ವಲ್ಪ ಮನೇಲಿ ನಾನು ಈ ಥರ ಅಂತ ಗೊತ್ತಾಯಿತು. ಹೆಂಗೆ ಈ ಥರ ಹುಡುಗಿ ಥರ ಮೇಕಪ್ ಮಾಡ್ಕೊಳ್ಳೋದು, ಲಿಪ್ಟಿಕ್ ಹಾಕೋದು, ಶುಕ್ರವಾರ ಮಂಗಳವಾರ ಬಂದರೆ ಸಾಕು ಅರ್ಶಿನ ಹಚ್ಕೊಳ್ಳೋದು. ನಮ್ಮಮ್ಮ ಅವಾಗ ಹೊಡೆಯೋರು, ನೀನು ಹಿಂಗಿರಬೇಡ, ಹಂಗಿಲ್ಲ ಹಿಂಗಿರು, ಏನಕ್ಕೆ ನೀನು ಈ ಥರ ಇದೆಯಾ, ಹುಡುಗನಾಗಿರು, ಏನಕ್ಕೆ ಈ ಥರ ಆಟ ಆಡ್ತಾಯಿದ್ಯಾ, ತುಂಬ ನನ್ನ ಮೈಂಡ್ ವಾಶ್ ಮಾಡಿದ್ರು. ಈ ಥರ ಎಲ್ಲ ಆಗಬಾರ್ದು, ನೀನು ಹಿಂಗಿರೋ, ಮನೇಲಿ ಇರೋದು ಒಬ್ಬನೇ ಮಗ. ನಮ್ಮ ತಾಯಿಗೆ ಬಂದು 3 ಮಕ್ಕಳು. 3 ಮಕ್ಕಳಲ್ಲಿ ನಮ್ಮ ಅಕ್ಕನಿಗೂ ಮಾತು ಬರೋಲ್ಲ, ನಮ್ಮ ಅಣ್ಣನಿಗೂ ಮಾತು ಬರೋಲ್ಲ, ಮಾತಾಡೋದು ನಾನೊಬ್ಬಳೇ. ನಮ್ಮ ಚಿಕ್ಕಮ್ಮ ಎಲ್ಲ ನನ್ನ ಮೇಲೆ ತುಂಬ ಇಷ್ಟಪಟ್ಟಿದ್ರು. ಅವರಿಬ್ಬರು ಲೈಫ್ ಹಿಂಗಾಯಿತು, ಇವನ ಲೈಫಲ್ಲಾದರೂ ಚೆನ್ನಾಗಿರಬೇಕು, ಇವನು ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ತುಂಬ ಹೊಡೆಯೋರು. ಆ ಹೊಡೆಯೋ ಇದಕ್ಕೋಸ್ಕರ ನಾನೇನು ಮಾಡಿದ್ದೆ, ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದೆ. ಆವಾಗ ನನಗೆ ತುಂಬ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಯಾರನ್ನೇ ಹಿಡಿಯೋದು. ಆವಾಗ ನನಗೆ ಅಷ್ಟೊಂದು ಬುದ್ಧಿ ಇಲ್ಲ. ಯಾರ ಹತ್ರ ಹೋದರೆ ನಮ್ಮ ಲೈಫ್ ನಾನು ಇದು ಮಾಡ್ಕೊಬೋದು ಏನು ಏತಂತ. ಎಲ್ಲೆಲ್ಲೋ ಸುಮ್ಮನೆ ನನಗೆ ಎಲ್ಲಿ ಜ್ಞಾನ ಬರುತ್ತೆ ಅಲ್ಲಂದರೆ ಎಲ್ಲೋ ಹೋಗ್ತಾ ಇದೆ, ಯಾರು ಊಟ ಕೊಟ್ಟರೆ ಊಟ ತಿಂತಾಯಿದ್ದೆ ಅಷ್ಟೇ ಲೈಫಲ್ಲಿ. ಬಟ್ ಏನಂದರೆ ಯಾರೋ ಒಬ್ಬರು ಈ ಥರ ನನಗೆ ಪರಿಚಯ ಆದರು, ನಮ್ಮ ಫ್ರೆಂಡ್ಸಲ್ಲೇ ಪರಿಚಯ ಆಗಿ ಅವ್ರ ಹತ್ರ ನಾನು ಪರಿಚಯ ಆಗಿ ಅವ್ರ ಹತ್ರ ಹೋಗಿ ಮಾತಾಡಿದೆ. ನಮ್ಮ ಮನೇಲಿ ಈ ಥರ ಇದೆ, ನನಗೆ ಈ ಥರ ಇರಬೇಕು ಅಂತ ಆಸೆ, ಟ್ರಾನ್ಸ್ ಆಗಬೇಕು ಅಂತ ಆಸೆ ಇದೆ, ನಾನು ಈ ಥರ ಅವರು ನನ್ನ ಬೈದರು, ಇನ್ನೂ ನಿಂದು ಚಿಕ್ಕ ಏಜು, ಈ ಥರ ಬರಬೇಡ, 18 ವರ್ಷ ಆದಮೇಲೆ ನೀನು ಬರಬೇಕು, ನಮ್ಮ ಸಮುದಾಯದಲ್ಲಿ ಇನ್ನೂ ಅಪ್ಸೆಟ್ ಮಾಡೋದು, ಅದಕ್ಕೆ ಮುಂಚೆನೇ ಅಪ್ಸೆಟ್ ಮಾಡಲ್ಲ ಅಂತ ನನಗೆ ಹೇಳಿದ್ರು. ನನಗೆ ಅವಾಗ ಕರೆಕ್ಟಾಗಿ 16, 17 ವರ್ಷ. ಮತ್ತು ಇನ್ನೇನು ಮಾಡೋದು ಅಂತ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಬಂದಾದಮೇಲೆ ಮತ್ತೆ ನಾನು ನಮ್ಮ ಮನೇಲಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದರು, ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಮ್ಮ ಮಗ ಇಲ್ಲ ಈ ಥರ ಕಾಣೆ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಒಂದು 3 ತಿಂಗಳು ರೋಡಲ್ಲಿ ಯಾವ ಗ್ರೌಂಡ್ ಇರುತ್ತೆ ಎಲ್ಲ ಪಾರ್ಕ್ ಇತ್ತು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಾರ್ಕಲ್ಲಿ ಇರೋದು. ಆ ಥರ ಜೀವನ ಸಾಗಿಸ್ಕೊಂಡು ಎಲ್ಲ ಫುಟ್ಪಾತ್ ಮೇಲೆ ಮಲಗೋದು, ಆ ಥರ ಎಲ್ಲ ಜೀವನ ಇತ್ತು. ಆಮೇಲೆ ನಮ್ಮ ಸಮುದಾಯದ ಹತ್ರ ನಾನು ಮತ್ತೆ ಹೋಗಿ ಮತ್ತೆ ಇದಾಗಿ ನಾನು ಈ ಥರ ಟ್ರಾನ್ಸ್ ಆಗಬೇಕು ಅಂತೇಳಿ ಅವ್ರ ಹತ್ರ ಹೋಗಿ ನಾನು ಇದು ಮಾಡಿ ಮತ್ತೆ ನಮ್ಮದೇನಿದೆ ಕಲೆಕ್ಷನ್ ಎಲ್ಲ ಮಾಡಿ ಅವ್ರ ಹತ್ರ ಕೊಟ್ಟು ನಾನು ಟ್ರಾನ್ಸ್ ಆಗಿ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು, ಆಪ್ರೇಷನ್ ಆದ ನಂತರ ಒಂದು 2 ಇಯರ್ಸ್ ಆದಮೇಲೆ ನಮ್ಮ ಮನೆಗೆ ಹೋದೆ. ಯಾಕಂದರೆ ಅಲ್ಲಿ ಏರಿಯಾದಲ್ಲಿ ನಮ್ಮ ಹುಡುಗರೆಲ್ಲ ನನಗೆ ಪರಿಚಯ ಇದ್ದಾರೆ, ಫ್ರೆಂಡ್ಸ್ ಕಾಂಟ್ಯಾಕ್ಟಲ್ಲಿ ಇದ್ರು. ಬಟ್ ಏನಂದರೆ ನಮ್ಮ ತಾಯಿ ಹುಷಾರು ಇಲ್ದಿಲ್ಲ. ಆವಾಗ ನಾವು ನಿಮ್ಮ ಅಮ್ಮನಿಗೆ ಈ ಥರ ಆಗಿದೆ ನಾವು ನನ್ನ ಭಯ, ಎಲ್ಲೋದ್ರೆ ನನ್ನ ಮನೇಲಿ ಇಟ್ಕೊಂಡ್ಬಿಡ್ತಾರೋ ಏನು ಎತ್ತ ಅನ್ನೋದು, ನನ್ನ ಮನೇಲಿ ಲಾಕ್ ಮಾಡಿಬಿಡ್ತಾರೆ, ಬೇಡ ಅಂತ ಒಂದು ಕಡೆ. ಆಮೇಲೆ ಏನಾಯ್ತು ಅಂದರೆ ಹಿಂಗೆ ನಮ್ಮ ಅಮ್ಮನ ಹತ್ರ ಹೋಗಿದೆ, ಆಮೇಲೆ ಮಾತಾಡಿದೆ. ಆಮೇಲೆ ಅವರು ಏನು ಇದು ಈ ವಿಷಯ ಏನಕ್ಕೆ ಈ ಥರ ಹಾಕಿದ್ಯಾ, ನೀನು ಹೆಂಗೋ ಇದು ಮುಂಚೆ ಇದ್ದಂಗೆ ಈ ಥರ ಇರಬೇಕು ತಾನೆ, ಈ ಥರ ಹೇಗೆ ಮಾಡ್ಕೊಂಡೆ ಹಂಗೆ ಹಿಂಗೆ ಅಂತೇಳಿ ತುಂಬ ಹತ್ಬಿಟ್ರು ನಮ್ಮ ಅಮ್ಮ ನನ್ನ ತಪ್ಪಿಕೊಂಡು ಗೊಳೋ ಅಂತ. ಏನಕ್ಕೆ ಈ ಥರ ಆದೆ, ಹಂಗೆ ಹಿಂಗೆ ನಾನು ಇಲ್ಲ ಅಂತ ಎಷ್ಟು ಇದು ಮಾಡ್ಕೊಂಡಿದ್ದೆ, ಈ ಥರ ಆಗೈತೆ ಹುಷಾರಿಲ್ಲದೆ ಅವರು ತುಂಬ ಇದಾಗ್ಬಿಟ್ಟಿದ್ರು. ಆಮೇಲೆ ಹಂಗೆ ಹಿಂಗೆ ಮಾತಾಡಿ ಅವಾಗ ಏನು ಮಾಡ್ತಾಯಿದ್ದಾರೆ, ವಾರಕ್ಕೊಂದ್ಸಲ ಹೋಗಿ ಮನೆಗೆ ಹೋಗ್ತಾಯಿದ್ದೆ. ಆಮೇಲೆ ಎಲ್ಲಿ ಬಂದೆ, ನಾನು ಈ ಥರ ನಮ್ಮ ಸಮುದಾಯದಲ್ಲಿ ಇದ್ದೀನಿ, ನಾನು ಇಲ್ಲಿ ಇರೋಕ್ಕಾಗಲ್ಲ, ಅಲ್ಲಿರ್ತೀನಿ, ಬೇಕಾದ್ರೆ ವಾರಕ್ಕೊಂದ್ಸಲ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅಮ್ಮ ನಿನ್ನನ್ನು. ಆಯ್ತು ಹಂಗೆ ಹಿಂಗೆ ಮಾತಾಡ್ಕೊಂಡು ಆಯಿತು ಅವರು ಒಪ್ಕೊಂಡ್ರು. ಆಮೇಲೆ ನಂಬರ್ ಇಸ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಇರ್ತಾಯಿದ್ದೆ. ಬಟ್ ಹಂಗೆ ಹಿಂಗೆ ಆಗಿ ಸ್ವಲ್ಪ ದಿವಸದ ನಂತರ ನಾನು ಮನೆಗೆ ಹೋಗಿ ಜಾಯ್ನ್ ಆದೆ. ಜಾಯ್ನ್ ಆಗಿ ಮನೇಲಿ ಇವಾಗ ನಾನು ಫ್ಯಾಮಿಲಿಯಲ್ಲೇ ಇದ್ದೀನಿ, ನಮ್ಮ ತಾಯಿ ಜೊತೆಲೇ ಇರೋದು ನಾನು. ಆ ಖುಷಿ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆ ಸೇರ್ಕೊಂಡಲ್ಲ, ಎಷ್ಟೋ ಜನ ಟ್ರಾನ್ಸ್ಗಳು ಈ ಥರ ಆಗಿ ಮನೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಬಿಟ್ಬಿಡ್ತಾರೆ. ಕೆಲವೊಂದು ಕಡೆ ಅಪ್ಸೆಟ್ ಮಾಡ್ತಾರೆ, ಕೆಲವೊಂದು ಕಡೆ ಅಪ್ಸೆಟ್ ಮಾಡಲ್ಲ. ಅಯ್ಯೋ ಇವನ್ನ ಎಲ್ಲರೂ ಮದುವೆ ಕರ್ಕೊಂಡೋದ್ರೆ ಒಂದು ಅವಮಾನ, ಏನು ಇವ್ನು ಹಿಂಗಿದ್ದಾರೆ ಅಂತ, ಆ ಥರ ಎಲ್ಲ ಇದೆ. ಮತ್ತು ನಮ್ಮಿಂದ ನಮ್ಮ ತಾಯಿಯವ್ರಿಗೆ ತುಂಬ ಬೇಜಾರಾಗೋದು ಬೇಡ. ಅದಕ್ಕೆ ಇವಾಗ ಏನು ಮಾಡ್ತಿದ್ದೆ, ಎಲ್ಲರೂ ಒಂದು ಕಡೆ ಮ್ಯಾರೇಜ್ ಕರೆದ್ರು ಕೂಡ ನಾನು ಹೋಗಲ್ಲ. ಅಮ್ಮ ನೀನು ಹೋಗ್ಬಿಟ್ಟು ಬಾ ಅಮ್ಮ, ನಮ್ಮಿಂದ ಅವ್ರಿಗೆ ಮನಸ್ಸು ಒಂಥರ ಆಗೋದು ಬೇಡ. ಯಾಕಂದ್ರೆ ಅವ್ರ ಮನಸ್ಸು ಬೇಜಾರಾಗುತ್ತೆ. ಇವಾಗ ಎಲ್ಲರೂ ಹೋಗಿರ್ತೀವಿ, ಏನು ನಿನ್ನ ಮಗನೇ ಇವನು ಅಂತ ಕೇಳ್ತಾರೆ. ಮತ್ತು ಅವಾಗ ನಮ್ಮ ಮನಸ್ಸು ಬೇಜಾರು, ನಮ್ಮ ತಾಯಿಗೂ ಒಂಥರ ಆಗುತ್ತೆ. ಅವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಇಲ್ಲ ಮಗ ಅಂತ ಹೇಳ್ತಾರೆ, ಇಲ್ಲ ಮಗಳಂತ ಹೇಳ್ಬೇಕು. ಒಂದು ಮಗ ಇದ್ದರೆ ನನ್ನ ಮಗ ಅಂತ ಹೇಳ್ಬೋದು, ಮಗಳಾಗಿದ್ದರೆ ಮಗಳು ಅಂತ ಹೇಳ್ಬೋದು. ಈ ಥರ ಅಂದರೆ ಏನು ಹೇಳ್ತಾರೆ, ಅದೆಲ್ಲ ಯೋಚನೆ ಮಾಡಬೇಕಲ್ವಾ. ಆ ಥರ ಇದೆ. ನಮ್ಮದು ಬೆಂಗಳೂರೇ, ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ.
ನಾನು ಓದಿರೋ ಸ್ಕೂಲ್ ಕೂಡ ಇಲ್ಲೇ ಬೆಂಗಳೂರಲ್ಲೇ. ಎಲ್ಲಿವರೆಗೂ ಓದಿದ್ರಿ? ನಾನು 6th ಇಲ್ಲ 7th ಆಫ್ ಹೋಗಿದ್ದೀನಿ ಅಷ್ಟೇ. ಅಂದ್ರೆ ಮನೆ ಬಿಟ್ಟು ಹೋದ್ಮೇಲೆ ಎಲ್ಲಿ ಹೋಗ್ರಿ, ಹೆಂಗಿತ್ತು ಜೀವನ ಅದು? ಮನೆ ಬಿಟ್ಟ ಮೇಲಂತೂ ನನಗೆ ತುಂಬ ನರಕದ ಜೀವನ. ಯಾರ ಹತ್ರ ಹೋಗ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಮತ್ತು ನಾನು ಹೇಳಿದ್ನಲ್ಲ ಫಸ್ಟೇ ಸ್ಟಾರ್ಟಿಂಗೆಲ್ಲ ಮನೆ ಬಿಟ್ಟಿದೆ ಅಂತ. ಅವಾಗ ಬಂದು ಈ ಕಡೆ ಬಾಸ್ಕೋ ಕಂಪ್ನಿ ಇದು ಒಂದಿದೆ, ಈ ಅನಾಥ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಆ ಥರ ನಾನು ಎಲ್ಲೋ ಒಂದು ಕಡೆ ಮಲಗಿದಾಗ ಅವ್ರು ನನ್ನ ಕರ್ಕೊಂಡೋಗ್ಬಿಟ್ರು. ಅವ್ರು ಏನಂದ್ರು, ನಿಮ್ಮ ಫ್ಯಾಮಿಲಿ ಬಿಡ್ತೀನಿ ನಾನು, ಬನ್ನಿ ಮನೆಯಲ್ಲಿರೋದು ಹೇಳು ಹಂಗೆ ಹಿಂಗೆ ಅಂತೇಳಿ ಅವ್ರು ಇದರಲ್ಲಿ ಇಡ್ಸ್ಕೊಂಡು ನನ್ನ. ಆಮೇಲೆ ಒಂದು ವಾರ ಅಲ್ಲೇ ಇದ್ದೆ. ಆಮೇಲೆ ಅವ್ರೇನು ಮಾಡಿದ್ರು, ನಿಮ್ಮ ಮನೆ ಅಡ್ರೆಸ್ ಕೊಡು, ನಾವು ಕರ್ಕೊಂಡೋಗಿ ಬಿಡ್ತೀವಿ ನಿಮ್ಮ ಮನೇಲಿ, ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಮನೆಗೆ ಬಿಟ್ಟರು. ಬಟ್ ನಮ್ಮ ಮನೆಗೆ ಬಿಟ್ಟರು ಕೂಡ ನನಗೆ ಆಸೆ ನನಗೆ ಬೇರೆ ಥರ ಇತ್ತು. ಅಂದ್ರೆ ಇಲ್ಲಿ ಏನೆಲ್ಲ ವರ್ಕ್ ಮಾಡಿದ್ರಿ ನೀವು ಆಚೆ ಬಂದ ಮೇಲೆ, ಮನೆಯಿಂದ ಆಚೆ ಬಂದ ಮೇಲೆ? ಮನೆಯಿಂದ ಆಚೆ ಬಂದಮೇಲೆ ಒಂದು ಹೋಟ್ಲಿಗೆ ಸೇರಿಕೊಂಡೆ. ಆ ಹೋಟ್ಲಲ್ಲೂ ಕೂಡ ನನಗೆ ಏನು ಊಟ ಕೊಡೋರು ಅಷ್ಟೇ, ಬಟ್ ಸಂಬಳ ಸರಿ ಕೊಟ್ಟಿಲ್ಲ ನನಗೆ. ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡ್ರು, ಟೈಮ್ ಟು ಟೈಮ್ ಊಟ ಕೊಡ್ತಾ ಅಷ್ಟೇ. ಫುಲ್ಲು ಕಾಲೆಲ್ಲ ಒಂಥರ ಇದಾಗ್ಬಿಡೋದು, ನೀರಲ್ಲಿ ಇದ್ದು ಪಾತ್ರೆ ತೊಳೆದು ಅದು ಮಾಡಿ ಇದು ಮಾಡಿ. ಮತ್ತು ನಮ್ಮ ತಾಯಿ ನನ್ನ ಚೇಂಜ್ ಮಾಡ್ಸೋಕ್ಕೆ ಎಲ್ಲೆಲ್ಲೋ ಕಳಿಸಿದ್ರು, ಬೇರೆ ಕಡೆ ಕೆಲಸಕ್ಕೆ ಕಳಿಸಿದ್ರು. ಅಲ್ಲೂ ಕೆಲಸ ಮಾಡಿದೆ, ಮತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದೆ. ಎಷ್ಟು ಮಾಡಿದ್ರು ನನ್ನ ಇದು ಮಾಡ್ಕೊಳಕ್ಕಾಗಿಲ್ಲ. ಹೋಟ್ಲಾದ್ಮೇಲೆ ಫರ್ನಿಚರ್ ಫ್ಯಾಕ್ಟ್ರಿ, ಮತ್ತು ಅಲ್ಲಿ ಗಾರ್ಮೆಂಟ್ಸಲ್ಲಿ ಸೇರಿದೆ. ಅಲ್ಲೂ ಇದು ಮಾಡಿದೆ, ಅಲ್ಲೂ ಆಗಿಲ್ಲ, ಅಲ್ಲೂ ಬಿಟ್ಟೆ. ಬಟ್ ನಾನು ಸಮುದಾಯ ಮೀಟ್ ಆದಮೇಲೆ ಅಲ್ಲಿಂದ ಅಲ್ಲಲ್ಲಿ ಶಿಫ್ಟ್ ಆಗ್ಬಿಟ್ಟೆ ನಾನು. ಗಾರ್ಮೆಂಟ್ಸ್ಗಳು ನಾರ್ಮಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡೇ ಇರ್ತಾಯಿದ್ದೆ. ಬಟ್ ಏನಂದರೆ ನನ್ನ ನಡವಳಿಕೆ ಸೇಮು ಹೆಂಗಸ್ರ ಥರ ನಡೆಯೋದು, ಜಾಸ್ತಿ ಹೆಂಗಸ್ರ ಹತ್ರನೇ ಮಾತಾಡೋದು, ಆ ಥರ. ಅಲ್ಲೂ ಎಷ್ಟೋ ಜನ ನನಗೆ ಒಂಥರ ಅನ್ನೋದು, ಒಂದು ಸಂಘ ಇದ್ದಂಗೆ ಅವನೇ ಹಂಗೆ ಹಿಂಗೆ ಅಂತ. ನಾನು ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೋಗ್ತಾ ಇಲ್ಲ, ಹೋಗಲ್ಲ ಅಂತ ಇದೆ. ಅಂದ್ರೆ ಯಾವಾಗಾದ್ರೂ ಈಗ ಈ ತರ ಮಾತುಗಳು ಬಂದಾಗ ಅಯ್ಯೋ ಬೇಡ, ನಾನು ಗಂಡಗೆ ಎದ್ಬಿಡೋದು ಬೆಸ್ಟ್ ಅಂತ ಅನಿಸ್ತಿದೆ. ಬಟ್ ಒಂದು ಕಡೆ ನೋಡಿದ್ರೆ ಈ ಕಡೆ ಫ್ಯಾಮಿಲಿ ಕಡೆ ಇದು, ಒಂದು ಕಡೆ ನೋಡಿದ್ರೆ ಈ ಕಡೆ ಸಮುದಾಯದವ್ರು ಹೇಳ್ತಾರೆ, ಈ ಕಡೆ ಬಂದರೆ ನೀನು ಆಪ್ರೇಷನ್ ಮಾಡಿಸ್ಕೊಬೇಕು, ಈ ಥರ ಆಗಬೇಕು, ಮೂಗು ಚುಚ್ಚಬೇಕು, ಕಿವಿ ಚುಚ್ಚಬೇಕು, ಈ ಥರ ಇರಬೇಕು, ನೀನು ಗಂಡಾಗಿರೋಕ್ಕೆ ಬಿಡಲ್ಲ ಅಂತ ಒಂದು ಕಡೆ. ಅರ್ಥ ಆಯ್ತಾ? ಅಲ್ಲ ಅಂದ್ರೆ ನೀವು ಏನು ಯೋಚನೆ ಮಾಡಿದ್ರಿ ಅಂತ? ಈಗ ನನಗೇನಾದರೆ ಮೈಂಡಲ್ಲಿ ನಾನು ಹುಡುಗಿ ಆಗ್ಬೇಕಂತಲೇ ತುಂಬ ಆಸೆ ಇತ್ತು ಅವಾಗಿಂದನೇ. ನನ್ನ ಹಾರ್ಮೋನ್ಸ್ ನಾನು ಬದಲಾಯಿಸ್ಕೊಬೇಕು, ನಾನು ಚೆನ್ನಾಗಿರಬೇಕು, ನಾನು ಆ ಥರ ಇರಬೇಕು, ಕೂಲೆಲ್ಲ ಬಿಟ್ಕೊಂಡು ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಡ್ರೆಸ್ ಹಾಕಬೇಕು, ಸ್ಯಾರಿ ಹಾಕಬೇಕು ಅಂತದೇ ಇದು. ಸರ್ಜರಿ ಆಪ್ರೇಷನ್ ಆಗಿದೆ. ಆಪ್ರೇಷನ್ ಅಂದರೆ ನಾವು ಕಲೆಕ್ಷನ್ ಮಾಡಿ ದುಡ್ಡು ಕೊಟ್ಟು ನಮ್ಮ ಸಮುದಾಯದವ್ರಿಗೆ ಇಷ್ಟು ತಿಂಗಳು ಅಂತ ಅವ್ರು ಕೊಡಬೇಕು, ಅವ್ರಿಗೆ ಕೊಟ್ಟು ಆಮೇಲೆ ಅವ್ರು ನಮ್ಮನ್ನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಇದು ಮಾಡ್ತಾರೆ. ಬಟ್ ಒಂದು 40 ದಿವಸ ಆದಮೇಲೆ ಒಂದು ಜಲ್ಸ ಅಂತ ಮಾಡ್ತಾರೆ. ನಮ್ಮವ್ರನ್ನ ಸಮುದಾಯದವ್ರನ್ನೆಲ್ಲ ಕರೆಸಿ ಕುಂಡ್ರಿಸಿ ಆವಾಗ ನಮಗೊಂದು ಫಂಕ್ಷನ್. ಇವಾಗ ಹೆಣ್ಮಕ್ಳು ಮೆಚ್ಚಾಡೋದ್ರೆ ಯಾವ ಥರ ಫಂಕ್ಷನ್ ಮಾಡ್ತಾರೆ, ಆ ರೀತಿ ನಮಗೂ ಒಂದು ಫಂಕ್ಷನ್ ಮಾಡ್ತಾರೆ. ಮಗುನ ಜಡೆ ಎಲ್ಲ ಹಾಕಿ ಸ್ಯಾರಿ ಉಡಿಸಿ ಹಸಿರು ಬಾಳೆ ಎಲ್ಲ ತೋಡಿಸಿ ಎಲ್ಲರಿಗೂ ಊಟ ಎಲ್ಲ ಹಾಕ್ಸಿ ತುಂಬ ಇದು ಮಾಡ್ತಾರೆ. ಅಂದರೆ ಈ ಆಪರೇಷನ್ ಆದಾಗ ಎಷ್ಟು ದಿನ ನೀವು ಹಾಸ್ಪಿಟ್ಲಲ್ಲಿ ಇದ್ರಿ ಅಥವಾ ಹೆಂಗೆ ಕೇರ್? ಆಪರೇಷನ್ ಆದಾಗ ಬಂದು ಹಾಸ್ಪಿಟ್ಲಲ್ಲಿ 1 ಡೇಸ್ ಅಷ್ಟೇ, ಒಂದೇ ದಿವಸನೇ. ಇವತ್ತು ನೈಟ್ ಕರ್ಕೊಂಡು ಹೋಗ್ತಾರೆ, ನಾಳೆ ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆ ಕರ್ಕೊಂಬಂದ್ಬಿಡ್ತಾರೆ. ಆದರೂ ತುಂಬ ಪೇಯ್ನ್ ಇರುತ್ತೆ. ಬಟ್ ಅವಾಗೆಲ್ಲ ಆರೈಕೆ ಯಾರು ಮಾಡ್ತಾರೆ? ಆವಾಗ ನಮ್ಮ ಸಮುದಾಯದವ್ರೆ. ಅವರೇ ನಮಗೆ 40 ಡೇಸ್ ಇಟ್ಟಿದ್ರು. ಈಗೆಲ್ಲ ಏನಂದರೆ 21 ಡೇಸ್ಗೆಲ್ಲ ಇದು ಮಾಡಿಬಿಡ್ತಾರೆ. ಆವಾಗ ನಾನು 40 ಡೇಸ್ ಚೆನ್ನಾಗಿ ನೋಡ್ಕೊಂಡ್ರು. ಡೈಲಿ ತುಪ್ಪ, ಡಿಕಾಷನ್ನು, ರೊಟ್ಟಿ, ಈ ತೆಂಗಿನಕಾಯಿ, ಹಾಲು ಅದೆಲ್ಲ ಏನು ಮುಟ್ಟಂಗೆ ಇಲ್ಲ. ಕನ್ನಡಿ ನನ್ನ ಮುಖ ನಾವು ನೋಡ್ಕೊಳಂಗೆ ಇಲ್ಲ, ನೋಡಬಾರ್ದು. ಅದು ಮಾತಾ ಇರ್ತಾರೆ ನಮ್ಮ ಇದರಲ್ಲಿ, ಮಾತಾ ಅಂತ ಇರುತ್ತೆ. ಆ ಮಾತಾ ದೇವ್ರು ನಮ್ಮ ಮೇಲಿರುತ್ತೆ, ಆಚೆ ಕಡೆ ಬಿಡಲ್ಲ. ಅವರು ಹುಡುಗರ ಮುಖ ನೋಡಬಾರ್ದು, ಒಂದು ಲೇಡೀಸ್ ಮುಖ ನೋಡಬಾರ್ದು. 40 ಡೇಸ್ ನಮ್ಮ ಮುಖ ನಮ್ಮ ಕನ್ನಡಿಲೇ ನೋಡ್ಕೊಳ್ವಂಗಿಲ್ಲ. ಆ ಥರ ಇತ್ತು. 40 ಡೇಸ್ ಆದಮೇಲೆ ಫಂಕ್ಷನ್ ಮಾಡ್ತಾರೆ. ಚೌಟ್ರಿಲಿ ಫಂಕ್ಷನ್ ಮಾಡಿ ಚೆನ್ನಾಗಿ ರೆಡಿ ಮಾಡಿ ನಮ್ಮನ್ನ ಒಂದು ಮೇಕಪ್ ಮಾಡಿ ಸೇಮ್ ಒಂದು ಮದುವೆ ಹೆಣ್ಮಕ್ಳು ಯಾವ ಥರ ಇರ್ತಾರೋ ಆ ಥರ ಮಾಡ್ತಾರೆ. ಅದಾದಮೇಲೆ ಒಂದು 2-3 ಇಯರ್ಸ್ ಅವ್ರ ಜೊತೆಲೇ ಇದ್ದೆ. ಅವ್ರದ್ದೇ ನೋಡ್ಕೊಂಡು ಅದು ಇದು ಮಾಡ್ಕೊಂಡು ಆಮೇಲೆ ಅವ್ರ ಹತ್ರ ಹೇಳಿ, ನನ್ನ ಫ್ಯಾಮಿಲಿ ಇದೆ, ನಮ್ಮ ತಾಯಿ ಒಬ್ಬರೇ ಇದ್ದಾರೆ, ಅವ್ರನ್ನ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಹೇಳಿ ನಾನು ಅವ್ರ ಹತ್ರ ಇದು ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಆಮೇಲೆ ಆಯಿತು ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಸರಿ ಆಯ್ತು ಇರು, ಅವಾಗೋಗಿ ಬರ್ತಾಯಿರು ಹೋಗ್ತಾಯಿರು ಅಂತೇಳಿ ಅವರು ನನ್ನ ಬಿಟ್ಟರು. ಆ ಥರ ಎಲ್ಲೆಲ್ಲ ನೀವು ಕೆಲಸ ಮಾಡಿದ್ದೀರ? ಅಂದರೆ ಈಗ ನಾವು ಮೆಜೆಸ್ಟಿಕ್ ಅಂಡರ್ ಪಾಸ್ಗೆ ಹೋದಾಗ ಜಾಸ್ತಿ ಜನ ಸಿಗ್ತಾರೆ, ಅವ್ರಿಗೂ ಈಗ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಂತ? ನಮಗೂ ಅವ್ರಿಗೂ ವ್ಯತ್ಯಾಸ ಅಂದರೆ ನಾವಂದರೆ ಏನು ಗೊತ್ತಾ, ಒಂದು ಫ್ಯಾಮಿಲಿಲಿ ಇರ್ತೀವಿ, ಎಲ್ಲರೂ ಹೋದರೆ ಒಂದು ಡಿಸೆಂಟು, ಒಂದು ಅವಳು ಮೈ ತುಂಬ ಬಟ್ಟೆ ಹಾಕಬೇಕು, ಚೆನ್ನಾಗಿರಬೇಕು ಅನ್ನೋದು ನಮ್ಮಿದು. ಅವ್ರಿದಲ್ಲಿ ಬೇಕಾದ್ರೆ ಸೆಕ್ಸ್ ವರ್ಕ್ ಅಂತ ಇರುತ್ತೆ. ಕೆಲವೊಬ್ಬರು ಸೆಕ್ಸ್ ವರ್ಕ್ ಇದೆ, ಕೆಲವೊಬ್ಬರು ದೇವ್ರ ಥರ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡಿರ್ತಾರೆ. ಈ ಥರ ಕೆಲವರು ಫ್ಯಾಮಿಲಿಲಿ ಇರ್ತಾರೆ, ಕೆಲವೊಬ್ರು ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಆ ಥರ ಮ್ಯಾರೇಜ್ ಅಂದರೆ ಹುಡುಗನ್ನ ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ನಾವು ದುಡ್ಡು ಆಸೆಗೋಸ್ಕರ ನಮ್ಮ ಹತ್ರ ಬರ್ತಾರೆ.
ನಾವು ಅವ್ರಿಗೇನೋ ದುಡ್ಡಿನ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ಬಂದು ಇದು ಮಾಡ್ಕೊಂಡು ಇದು ಮಾಡ್ತಾರೆ ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದು ಹುಡುಗರು ಆ ಥರ ಇದ್ದಾರೆ. ಕೆಲವೊಬ್ರು ಯಾರೋ ಒಬ್ರು ಚೆನ್ನಾಗಿ ನಮಗಂತೂ ಬಾಳು ಕೊಡಬೇಕು, ಪಾಪ ಅವ್ರಿಗೂ ಯಾರಿದ್ದಾರೆ ಅವ್ರಿಗೊಂದು ಜೀವನ ಕೊಡಬೇಕು ಅನ್ನೋದು ಇರ್ತಾರೆ. ನಿಮ್ಗೆ ಯಾರಾದ್ರೂ ಹೇಳಿದಾರಾ? ಹಾಂ, ನನಗೆ ಆಗಿದೆ, ಮದುವೆ ಆಗಿದೆಯಾ? ಮ್ಯಾರೇಜ್ ಆಗಿದೆ. ಇವಾಗ ನಾನು ಲವ್ ಮಾಡಿ 4 ವರ್ಷ ಆಗಿ ಮ್ಯಾರೇಜ್ ಆಗಿದ್ದೀನಿ. ಮ್ಯಾರೇಜ್ ಆಗಿ 4 ವರ್ಷ ಆಯಿತು. ಹೇಳಿ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಒಂಚೂರು. ನಾವು ಸ್ಟೋರಿ ಅಂದರೆ ನಮ್ಮದು ಏನಂದರೆ, ನಾನು ಇವಾಗ ನನ್ನ ಮನೆ ಸೇರಿದ್ದೀನಿ ಅಂದರೆ ಅವನೇ ಕಾರಣ. ನಾನು ಆ ರೀತಿಲಿ ಇದ್ದೀನಿ. ನಾನು ಮನೆ ಬಾಗಿಲಿಗೆ ನಾನು ಕೈ ಸೇರಿದ್ದೀನಿ, ಅವನೇ ನಿಮ್ಮ ಮನೆಗೆ ಹೋಗು ಪರವಾಗಿಲ್ಲ, ನೀನು ಹಿಂಗಿದ್ರೂ ಪರವಾಗಿಲ್ಲ ಹೋಗು, ಅಪ್ಸೆಟ್ ಮಾಡ್ತಾರೆ ನಿಮ್ಮಮ್ಮ. ಅವನಿಂದ ನಮ್ಮ ಮನೆಗೆ ಇವಾಗ ಸೆಟ್ಲ್ ಆಗಿದ್ದೀನಿ. ಅಂದರೆ ಹೆಂಗೆ ಶುರುವಾಗಿಲ್ಲ? ಹಿಂಗೆ ಕಲೆಕ್ಷನ್ ಬೇಗಿಂಗ್ ಮಾಡಬೇಕಾದ್ರೆ ಹಿಂಗೆ ಸಿಕ್ಕಿ ಅವ್ನು ನನ್ನೇ ಫಾಲೋ ಮಾಡ್ತಾ ಇದ್ದ. ನನಗೆ ಗೊತ್ತಿಲ್ಲ ಏನಕ್ಕೆ ಹುಡುಗ ನಾನು ಹಿಂದೆ ಬರ್ತಾವನು ಏನಕ್ಕೆ ಅಂತ ನಾನು ಯೋಚನೆ. ಆಮೇಲೆ ಏನು ಹೇಳಿ ಅಂದೆ, ಇಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅಂದ. ಏನು ಮಾತಾಡ್ಬೇಕು ಹೇಳಿ, ಪರವಾಗಿಲ್ಲ ನಿಮ್ಮ ನಂಬರ್ ಕೊಡಿ ಮಾತಾಡಬೇಕು ಅಂದ. ಆಯಿತು ಕೊಟ್ಟೆ. ಆಮೇಲೆ ಹಿಂಗೆ ಮಾತಾಡ್ತಾ ಏನಕ್ಕೆ ನೀವು ಎಲ್ಲಿರೋದು ಅಂದ್ರೆ, ನಾನು ಸಮುದ್ರದಲ್ಲಿ ಇದ್ದೀನಿ ಅಂದೆ. ಯಾಕೆ ನಿಮ್ಮ ಫ್ಯಾಮಿಲಿ ಇಲ್ವಾ, ಅಪ್ಪ ಅಮ್ಮ ಯಾರೂ ಇಲ್ವಾ ನಿನಗೆ ಅಂತ. ಅಪ್ಪ ಅಮ್ಮ ಇದ್ದಾರೆ, ಬಟ್ ಇವಾಗ ಸ್ವಲ್ಪ ದೂರ ಇದ್ದಾರೆ, ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿದೆ. ಬಟ್ ಏನಕ್ಕೆ ಆ ಥರ ಇರೋದು, ಈ ಲೈಫ್ ಬೇಡ ನಿನಗೆ, ನಿಮ್ಮ ಫ್ಯಾಮಿಲಿ ಇರೋ ನಿಮ್ಮ ಅಮ್ಮ ಇದ್ದಾರಲ್ಲ ಅವ್ರನ್ನ ನೋಡ್ಕೊ, ಅವ್ರಿಗಂತ ಯಾರಿದ್ದಾರೆ, ನಿಮ್ಮ ಅಣ್ಣನಿಗೂ ಮದುವೆ ಆಯಿತು, ನಿಮ್ಮ ಅಕ್ಕನಿಗೂ ಮದುವೆ ಆಯಿತು, ಅವರೆಲ್ಲ ದೂರ ಇದ್ದಾರೆ, ಪಾಪ ಅಮ್ಮ ಒಬ್ಬಳೇ ಮನೇಲಿ ಇರ್ತಾಳಲ್ಲ, ಏನು ಮಾಡ್ತಾರೆ ಅವ್ರ ನಾಳೆ ದಿವಸ ಏನೋ ಒಂದು ಹೆಚ್ಚು ಕಮ್ಮಿನೇ ಆಯಿತು, ಯಾರು ನೋಡ್ತಾರೆ ಅಂತ ತುಂಬ ಇದು ಕ್ವಶನ್ ಕೇಳಿ ಅವನೇ ಕರ್ಕೊಂಡೋಗಿ ನಮ್ಮನೆ ಕರ್ಕೊಂಡ್ಬಿಟ್ಟಿದ್ದು. ಹೆಂಗೆ ಪ್ರಪೋಸ್ ಏನು ಮಾಡಿದ್ರು? ಹಂಗೆ ಮಾತಾಡ್ತಾ ಪ್ರಪೋಸ್ ಮಾಡಿ ಅವನೇ ಹೇಳ್ದೆ, ಈ ಥರ ಇಲ್ಲ ನಿನ್ಗೊಂದು ಲೈಫ್. ನಾನು ಹೇಳಿಬಿಟ್ಟೆ, ನೋಡಿ ಇದು ನನ್ನ ಲೈಫ್ ಶಾಶ್ವತ ಅಲ್ಲ, ನಾಳೆ ದಿವಸ ನಿಮ್ಮ ಮನೇಲಿ ಪ್ರಾಬ್ಲಮ್ ಬರ್ಬೋದು. ಏಕೆ ಕೇಳಿದ್ರೆ ನಮ್ಮಿಂದ ನೋಡೋ ನಿನ್ಗೆ ನಾಳೆ ದಿವಸ ನನ್ನ ಜೊತೆಲಿ ಕರ್ಕೊಂಡು ಆಡ್ತೀನಿ, ಫ್ರೆಂಡ್ಸ್ಗಳು ಯಾರು ನೋಡಿದ್ರು ಏನೋ ಇವ್ನಿಗೆ ಯಾರು ಹುಡುಗಿ ಸಿಕ್ಕಿಲ್ವೇನೋ, ಏನೋ ಹುಡ್ದ ಮಂಗಳಮುಖಿನ ಜೊತೆಲಿ ಓಡಾಡ್ತಾ ಇದ್ದಾನೆ, ಆ ಥರ ಒಂಥರ ಅವನಿಗೂ ಮಾತು ಬರುತ್ತೆ. ಅದೆಲ್ಲ ನಾನು ಹೇಳೇಬಿಟ್ಟೆ ಓಪನಾಗಿ, ಇದಕ್ಕೆಲ್ಲ ನೀನು ಅಪ್ಸೆಟ್ ಮಾಡ್ಕೊಂಡು ನಾನು ಅಪ್ಸೆಟ್ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲ, ನಿನಗೊಂದು ಲೈಫ್ ಇದೆ, ನಾಳೆ ದಿವಸ ನಿಮ್ಮ ಅಪ್ಪ ಅಮ್ಮ ಒಂದು ಹುಡುಗಿ ನೋಡ್ತಾರೆ, ಮದುವೆ ಆಗು, ಚೆನ್ನಾಗಿರು, ನನ್ನಿಂದ ನೀನು ಹಾಳಾಗೋದು ಬೇಡ ಅಷ್ಟೇ ಅಂತ ನಾನು ಹೇಳಿದ್ದೆ. ಅದೇ ಥರನೇ ಇವನು ಇದ್ದಾನೆ. ಆಯಿತು ಎಲ್ಲದಕ್ಕೂ ನಾನು ಫೇಸ್ ಮಾಡ್ಕೊತೀನಿ ಆಯಿತು ಅಂತ ಹೇಳಿ, ಇವಾಗೂ ಅಷ್ಟೇ ನಾನು ಮನೇಲಿ ಎಲ್ಲರೂ ದೂರ ಒಂದು 3 ದಿವಸ ಟ್ರಿಪ್ ಹೋದ್ರೂ ಅಷ್ಟೇ ನಮ್ಮ ಮನೇಲಿ ಅವ್ನು ನೋಡ್ಕೊತಾನೆ ನಮ್ಮ ತಾಯಿನ. ಆ ಥರ ಇದ್ದಾನೆ. ಅವರು ಡೆಕೋರೇಷನ್ ಕೆಲಸ. ಜೊತೆಲಿ ಇರ್ತೀನಿ, ನಮ್ಮ ತಾಯಿ ನಾನು ನಮ್ಮ ಮನೆಯವರು ಅಷ್ಟೇ. ನನ್ನ ಮಗುನೂ ಸಾಕಿದ್ದೆ. ನಮ್ಮ ಅಕ್ಕನಿಗೆ ಬಂದು 3 ಹೆಣ್ಮಕ್ಳು, ಅದರಲ್ಲಿ ಬಂದು ಒಂದು ದೊಡ್ಡವಳು ನಾನು ಸಾಕಿದ್ದೆ. 3 ವರ್ಷ ಮಗು ನನ್ನ ಹತ್ರ ಬಿಟ್ಟಿದ್ರು. ಆ ಮಗು ಮೆಚರ್ಡ್ ಆಗೋವರೆಗೂ ನನ್ನ ಹತ್ರನೇ ಇತ್ತು. ಮೆಚರ್ಡ್ ಆದಮೇಲೆ ಅವ್ರು ಕರ್ಕೊಂಡು ಹೋದ್ರು. ತಾಯಿ ಫೀಲ್ ಅನುಭವಿಸ್ಬಿಟ್ಟೆ ನಾನು. ಸಾಕಿದಾಗ ಚೆನ್ನಾಗಿತ್ತು, ಬಟ್ ಮೆಚರ್ಡ್ ಆದಮೇಲೆ ಅವರು ನಮ್ಮ ಬಾವರು ಏನು ಮಾಡಿದ್ರು ಅಂದರೆ, ಈ ಥರ ಕರ್ಕೊಂಡು ಹೋಗ್ತೀನಿ ಸರ್, ಹುಡುಗಿಗೆ ಇಷ್ಟ ಇಲ್ಲ, ಯಾಕೆ ನನ್ನ ಹತ್ರ ಬೆಳೆದಿದ್ದು ನಾನು A to Z ಹುಡುಗಿನ ಓದಿಸಿದ್ದು, ಬಟ್ಟೆಯಿಂದ ಹಿಡಿದು ಬುಕ್ಸಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾನೇ ಚೆನ್ನಾಗಿ ಸ್ವಂತ ನನ್ನ ಮಗಳು ಥರ ನಾನು ನೋಡ್ಕೊಂಡಿದ್ದೆ. ಬಟ್ ಅವಳು ಕರ್ಕೊಂಡು ಹೋದಾಗ ನನಗೆ ತುಂಬ ಅಳು ಬಂತು. 1 ವಾರ ಊಟ ಬಿಟ್ಬಿಟ್ಟಿದ್ದೆ. ಆ ಥರ ತುಂಬ ಅನುಭವ ನನಗೆ. ನಾನು ಹೇಳ್ಬಿಟ್ಟಿದ್ದೀನಲ್ಲ, ನಿನಗೊಂದು ಲೈಫ್ ಇದೆ, ನಾಳೆ ಸರ್ ನಮ್ಮ ಮನೇಲಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ತಿದ್ದರೆ ಮಾಡ್ಕೋ, ಚೆನ್ನಾಗಿರು ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಬಿಟ್ಟರು ಅವನೇ ಹೇಳ್ತಾನೆ, ನಿನ್ನ ಬಿಡಲ್ಲ, ಅವಳು ನೋಡ್ಕೊತೀನಿ, ನಿನ್ನ ನೋಡ್ಕೊತೀನಿ. ಬೇಡ, ಯಾಕಂದರೆ ನಾನು ಒಂದು ಹುಡುಗಿ ಯಾರೇ ಆಗಲಿ, ನನ್ನ ಗಂಡ ಇನ್ನೊಂದು ಇದೆ ಅಂತ ಹೇಳಿದ್ರೆ ಯಾರೂ ಒಪ್ಕೊಳ್ಳಲ್ಲ ಅಲ್ವಾ. ಆದರೆ ನಾನು ಲೈಫ್ ಮದುವೆ ಆಗಿ ಚೆನ್ನಾಗಿರೋ, ಅವಳ ಜೊತೆಲಿ ಇರು, ನನ್ನ ಹತ್ರ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನೀನು ಚೆನ್ನಾಗಿರು, ಎಲ್ಲ ರೋಡಲ್ಲಿ ಸಿಕ್ಕಿದ್ವಾ, ಕಾಫಿ ಟೀ ಆಯಿತಾ, ಏನೋ ತಿಂಡಿ ಮಾಡಿದ್ವಾ, ಓದ್ವಾ, ಅಷ್ಟೇ ಇರಬೇಕು. ಯಾಕಂದರೆ ಅವ್ರ ಜೀವನ ಅರ್ಥ ಮಾಡ್ಕೊಬೇಕಲ್ಲ. ನಾವು ಇಷ್ಟು ವರ್ಷ ಲೈಫ್ ಅನುಭವಿಸಿದ್ದೀನಿ, ಬಟ್ ನನಗಿನ್ನೂ ಆ ಥರ ಇರಬೇಕು ನನಗೆ ಆಸೆ ಇಲ್ಲ. ಇವಾಗ ಏನಿದ್ರೆ ನಮ್ಮ ತಾಯಿ ಇದ್ದಾರೆ, ಅವ್ರನ್ನ ನೋಡ್ಕೊಬೇಕು, ಚೆನ್ನಾಗಿರಬೇಕು ಅಷ್ಟೇ. ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡಬೇಕು. ಮುಂದಕ್ಕೆ ಏನಾರು ಒಂದು ಚೆನ್ನಾಗಿದ್ದೀನಿ. 8 ವರ್ಷ ಆಯಿತು. ಇವಾಗ ಇದ್ದಾರೆ, ಜೊತೆಲಿ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಅವ್ರ ಮನೆಗೂ ಹೋಗ್ತಾರೆ, ನಮ್ಮ ಮನೆಗೂ ಬರ್ತಾರೆ, ಚೆನ್ನಾಗಿದ್ದೀನಿ. ಅವ್ರ ಮನೆಗೆ ಅಂದರೆ ಅವ್ರ ಸಿಸ್ಟರ್ ಒಬ್ರು ಗೊತ್ತು, ಬಟ್ ಅವ್ರ ಮೇಲೆ ಒಂದು ಫ್ರೆಂಡಾಗಿ ಯಾರು ಈ ಥರ ಆಗಿದ್ದಾರೆ. ಟ್ರಾನ್ಸ್ ಅಂದರೆ ಅಪ್ಸೆಟ್ ಮಾಡಲ್ಲ. ಯಾರೋ ಒಬ್ರು ಕೆಲವ್ರು ಮಾಡ್ತಾರೆ ಟ್ರಾನ್ಸ್ ಅಂದರೆ, ಕೆಲವೊಬ್ರು ಅಪ್ಸೆಟ್ ಮಾಡಲ್ಲ. ಅವ್ರು ಅಪ್ಸೆಟ್ ಮಾಡಿದ್ರು ಅಕ್ಕಪಕ್ಕ ಇರ್ತಾರಲ್ಲ, ಆ ಜನಗಳು ಅಪ್ಸೆಟ್ ಮಾಡಲ್ಲ. ನೋಡಿ ಹುಡುಗನ್ಗೆ ಯಾರು ಸಿಕ್ಕಿಲ್ವೇನೋ, ಇವ್ರ ಮಗನಿಗೆ ಇವ್ರು ನಾವು ಕರ್ಕೊಂಬಂದವನೇ, ಆ ಥರ ಮಾತುಗಳು ಬರುತ್ತೆ. ಅವ್ರ ಮೇಲೆ ಹುಡುಕ್ತಾ ಇದ್ದಾರೆ. ನಾನು ರೆಡಿ. ಯಾಕೆ ಇಷ್ಟು ವರ್ಷ ನಾನು ಲೈಫ್ ಅನುಭವಿಸ್ತಿದ್ದೀನಲ್ಲ, ಯಾಕಂದ್ರೆ ಅವ್ರಿಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು. ನಾಳೆ ದಿವಸ ಅವ್ರಿಗೇನೋ ಸತ್ರ ಒಂದು ಕೊಳ್ಳಿ ಇಡೋಕೆ, ಅವ್ರಿಗೊಂದು ಇದು ಸ್ಥಾನ, ಮಗ ಏನೇನೋ ಇರಬೇಕು, ಒಂದು ಮಗು ಇರಬೇಕು ಅಂತ ಅವ್ರ ಮೇಲೂ ಅವ್ರಿಗೊಂದು ಆಸೆ ಇರುತ್ತಲ್ವಾ. ನನ್ನ ಮೊಮ್ಮಗ ಇರಬೇಕು, ಮನೇಲಿ ಮಕ್ಕಳು ಇರಬೇಕು ಅನ್ನೋದು ಅವ್ರಿಗೊಂದು ಆಸೆ ಇರುತ್ತೆ. ಅದನ್ನು ನಾನು ಅರ್ಥ ಮಾಡ್ಕೊಂಡು ನಾನು ಫ್ಯಾಮಿಲಿಯಲ್ಲಿ ಇರೋದಲ್ಲ, ಅದರಿಂದ ನನಗೆ ಫ್ಯಾಮಿಲಿ ಅಂದರೆ ಏನು ಅನ್ನೋದು ನನಗೆ ಗೊತ್ತು. ಅದರಿಂದ ನಾನು ತುಂಬ ಒಂದು ಖುಷಿ.
ಹಾಂ ಚೆನ್ನಾಗಿದೆ. ಇವಾಗ ಕೂಡ ನಾನು ಇರೋ ಮನೆ ಬಾಡಿಗೆ ಕಟ್ಬೇಕಾದ್ರೆ ಅವನೇ ಅವ್ರ ಮನೆಗೂ ಕೊಡ್ತಾನೆ, ನಮ್ಮ ಮನೆಗೂ ನೋಡ್ತಾನೆ. ನಾನೇ ನನಗೆ ₹1 ಕೊಡಬೇಡ, ಅರ್ಥ ಆಯ್ತಾ? ಅವ್ನು ಪ್ರೀತಿ ವಿಶ್ವಾಸ ಕೊಟ್ಟಿದ್ಯಾ ಅಷ್ಟೇ ಸಾಕು. ಜೀವನ ಪರ್ಯಂತ ನನ್ನ ಹತ್ರ ನಾನು ನೆನೆಸ್ಕೊಂಡಿರ್ತೀನ ಅಷ್ಟೇ ಸಾಕು. ನೀವು ಇವಾಗ ಏನು ಕೆಲಸ ಮಾಡ್ತೀರಾ? ನಾನೀಗ ನಾರ್ಮಲಿ ಎಲ್ಲಾದ್ರೂ ಪೂಜೆ ಇತ್ತಂದರೆ ಕರೀತಾರೆ, ಬಟ್ ಯಾರ ಮನೆಯಾದ್ರು ದಿಷ್ಟಿ ತೆಗಿಯೋದು, ಮತ್ತು ಗೃಹಪ್ರವೇಶ ಇದ್ದರೆ ನಮ್ಮನ್ನ ಕರೀತಾರೆ, ಫೋನ್ ಮಾಡಿ ಕರೆದು ನಾನು ಅವ್ರ ಮನೆಗೆ ಹೋಗಿ ಅವ್ರ ಮತ್ತೆ ಪೂಜೆ ದಿಷ್ಟಿ ಎಲ್ಲ ಮಾಡಿ ಬರ್ತೀನಿ. ಆ ಥರ ಅವ್ರ ಖುಷಿಗೆ ಏನು ಕೊಡ್ತಾರೋ ಅದು ತೊಗೊತೀನಿ. ಕೆಲವೊಬ್ಬರು ಫ್ರೆಂಡ್ಶಿಪ್ಪಲ್ಲಿ ಕರೀತಾರೆ. ಫ್ರೆಂಡ್ಶಿಪ್ಪಲ್ಲಿ ಅಂದರೆ ನಾರ್ಮಲಾಗಿ ರೆಡಿಯಾಗಿ ಏನೋ ಒಂದು ಗಿಫ್ಟ್ ತೊಗೊಂಡೋಗಿ ಅವ್ರ ಮನೆಗೆ ಕೊಟ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಬರ್ತೀವಿ. ಆ ಥರ ಅಲ್ಲ ಅಂದರೆ ನಿಮ್ಮದೇ ಆದಂಥ ದುಡಿಮೆಗೆ ನಂದೇ ಒಂದು ದುಡಿಮೆ, ಅದು ಹೇಳಿದ್ನಲ್ಲ ಈ ಥರ ದುಡ್ಡು ಕೊಡ್ತಾರಾ ಹೋದಾಗ? ದುಡ್ಡು ಕೊಡ್ತಾರೆ. ಬಟ್ ನಾರ್ಮಲ್ ಯಾವಾಗಾದ್ರು ಒಂದು ಟೈಮ್ ಇದ್ರೆ ಕಲೆಕ್ಷನ್ ಹೋಗ್ತೀನಿ, ಪೂಜೆ ಏನಾದ್ರು ಇತ್ತಂದ್ರೆ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಬರ್ತೀವಿ. ಆ ಥರ ಅಷ್ಟೇ. ಈ ಕಲೆಕ್ಷನ್ ಹೋಗೋ ವಿಚಾರಕ್ಕೆ ನಿಮ್ಮ ಗಂಡ ಏನು ಅನ್ನಲ್ಲ? ಅವನು ಅದೇ ಹೇಳ್ತಾನೆ, ನಮ್ಮ ನಿನ್ನ ಲೈಫ್ ಚೇಂಜ್ ಮಾಡ್ಕೋ, ಇದೇ ಶಾಶ್ವತ ಅಲ್ಲ, ನೀನು ಲೈಫ್ ಟೈಮ್ ಹಿಂಗೆ ಮಾಡ್ಕೊಂಡು ಇರಬಾರ್ದು, ಏನೋ ಒಂದು ಬಿಸ್ನೆಸ್ ಮಾಡು, ಒಂದು ತಿಂಡಿನ ಅದು ಟಿಫನ್ ಅಂಗಡಿನೋ ಇಲ್ಲ ಒಂದು ತರಕಾರಿ ಅಂಗಡಿನೋ ಇಲ್ಲೊಂದು ಹೂವದ ಅಂಗಡಿನೋ ಏನೋ ಹಾಕ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿರು, ಇದು ಶಾಶ್ವತ ಅಲ್ಲ, ಎಷ್ಟು ಸತಿ ನೀನು ಓಡಾಡಿ ನಿನ್ನ ಕಾಲೆಲ್ಲ ಸೌದೋಗ್ಬಿಡುತ್ತೆ ಇದು. ಆ ಥರ ಒಂದು ತುಂಬ ಇದು ನಾನು ಅದೇ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಏನೋ ಒಂದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಯ್ಯೋ ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ಚಿಕ್ಕಮ್ಮ ಅವ್ರು ನೋಡ್ತಾರೆ, ಅದೆಲ್ಲ ಸುಳ್ಳು, ಯಾರೂ ನೋಡಲ್ಲ. ಅದೇ ಚೀಟಿ ಪಾಟಿ ಹಾಕೊಳೋದು, ಏನೋ ಒಂದು ಮಾಡೋದು. ನಮ್ಮದು ಸೈಟ್ ಐತೆ, ಮನೆ ಕಟ್ಟಬೇಕು, ಅದೊಂದು ಆಲೋಚನೆ ಇದೆ. ಇನ್ನೊಂದು ಏನಂದರೆ ನಾನು ಕಟ್ಟಿದ್ರೆ ನಾನು ಇರೋ ನಾನು ಆಡಿರ್ತೀನಿ, ಮತ್ತು ಅದನ್ನು ಆಡೋರು ಯಾರು, ನನಗೇನು ಮಕ್ಕಳ ಮರಿನ, ಆ ಥರ ಎಲ್ಲ ಇದೆ. ಫ್ಯೂಚರ್ ಪ್ಲ್ಯಾನ್ ಅಂದರೆ ಹೇಳಿದ್ನಲ್ಲ, ಏನೋ ಒಂದು ಲೈಫ್ ಸೆಟ್ಲ್ ಆಗಬೇಕು, ಚೆನ್ನಾಗಿರಬೇಕು, ಸೇವಿಂಗ್ಸ್ ಮಾಡಬೇಕು. ಬಟ್ ಏನೋ ಒಂದು ಶಾಪ್ ಕೀಪ್ ಓಪನ್ ಮಾಡಿ ಏನೋ ಒಂದು ಮಾಡಬೇಕು. ಫಸ್ಟ್ ಲವ್ ಅಂದರೆ ನಾನು ನಮ್ಮ ಸಮುದಾಯ ಜೊತೆಲಿ ಇರಬೇಕಾದ್ರೆ ನನಗೆ ಈ ಕಲೆಕ್ಷನ್ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಏನು ಅವ್ರ ಹತ್ರ ನಾವು ಕೈ ಹೊಡೆದು ಕಲೆಕ್ಷನ್ ಮಾಡಬೇಕು, ನಾಳೆ ಕೆಲವರೊಬ್ಬರು ಕೊಡ್ತಾರೆ, ಕೆಲವರು ಮುಂದಕ್ಕೆ ಹೋಗ್ರಿ, ಏನು ರೀ ಯಾವ ನೋಡಿದ್ರು ಒಂದು ದಿವಸಕ್ಕೆ ಒಬ್ಬರು ಬರ್ತೀರಾ, 4 ಜನ ಬರ್ತೀರಾ, ಆ ಥರ ಮುಂದಕ್ಕೆ ಹೋಗೋಂದ್ರೆ ಅವಾಗ ನಮಗೆ ಕೋಪ ಬರುತ್ತೆ. 1 ಟೈಮ್ ಸರಿ, 2 ಟೈಮ್ ಸರಿ, ಪದೇ ಬಂದಾಗಲ್ಲ ಇಲ್ಲ ಏನು ಯಾವಾಗ ನೋಡಿದ್ರೆ ಇಲ್ಲ ಅಂತ ಹಂಗೆ ನೀವೇನು ಕೊಟ್ಟಿದ್ದೀರ, ಅಲ್ಲೊಂದು ಜಗಳ ಆಗುತ್ತೆ, ಅಲ್ಲೊಂದು ಸೀನ್ ಕ್ರಿಯೇಟ್ ಆಗುತ್ತೆ. ಅವ್ರು ಬಂದು ನಮ್ಮನ್ನು ಕೇಳೋದು, ನಿಮ್ಗೇನು ಕೈ ಕಾಲು ಚೆನ್ನಾಗಿ ತಾನೇ ಇದೆ, ದುಡ್ಕೊಂಡು ತಿನ್ಬೋದಲ್ವಾ, ನಿಮ್ಗೇನು ದಾಡೆ, ಇಷ್ಟು ಚೆನ್ನಾಗಿದ್ದೀರಲ್ಲ, ಏನು ಕೈ ಇಲ್ವಾ ಕಾಲಿಲ್ವಾ, ಇಲ್ಲ ಅಂಗಲ್ವಿಕೆಲ್ಲಾರ ನೀವು ಹಂಗಿಂಗಿಂತ ಅಲ್ಲಿ ನನಗೆಲ್ಲ ಒಂದು ಕಡೆ ಚುಚ್ಚಿತ್ತು ಮನಸ್ಸಲ್ಲಿ, ಈ ಥರ ಎಲ್ಲ ಮಾಡಬಾರ್ದಲ್ಲ. ಅದು ಬಿಟ್ಟರೆ ಬೇರೆ ಏನಂದರೆ ಸೆಕ್ಸ್ ವರ್ಕು ಇಲ್ಲಾಂದ್ರೆ ಬೆಗ್ಗಿಂಗು ಅಷ್ಟೇ. ಆವಾಗ ಅಷ್ಟು ಇದಾಗ ಕ್ರಿಟಿಕಲ್ ಆಗಿತ್ತು, ಏನು ದುಡ್ಡು ಮಾಡಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಇವಾಗ ಅವ್ರು ನಮ್ಮ ಫೈನಾನ್ಸ್ ಎತ್ತು ಕೊಟ್ಟವ್ರೆ, ನಾವು ಅವ್ರು ದುಡ್ಡು ಕೊಡಬೇಕಲ್ಲ. ಅದೊಂದಕ್ಕೋಸ್ಕರ ನಾನು ಏನು ಮಾಡಿದೆ, ಸರಿ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ನಮ್ಮವ್ರು ಏನಾದ್ರು, ಇಲ್ಲ ನೀನೊಂದು ಸೆಕ್ಸ್ ಹೋಗ್ಬೇಕು, ಇಲ್ಲಾಂದ್ರೆ ಬೆಗ್ಗಿಂಗ್ ಮಾಡಬೇಕು, ಇಷ್ಟೇ ನಿನ್ನ ಜೀವನ. ಅವನ ಯಾಕಂದ್ರೆ ನಾನು ಫ್ಯಾಮಿಲಿಗೂ ಹೋಗ್ತಾ ಇರಲಿಲ್ಲ, ಬಟ್ ಅವ್ರ ಜೊತೆಲಿದ್ದೆ. ಆಮೇಲೆ ಸೆಕ್ಸ್ ವರ್ಕ್ ನಾನು ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಅಪ್ಸೆಟ್ ಮಾಡ್ಕೊಂಡೆ. ಸೆಕ್ಸ್ ವರ್ಕಕ್ಕೂ ಕೂಡ ಆಯ್ತು. ಆಮೇಲೆ ಸೆಕ್ಸ್ ವರ್ಕ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ವಾರ ಹೋಗಿರ್ತೀನಿ ಅಷ್ಟೇ. ಒಂದು ವಾರ ಹೋದಾಗ ನನಗೆ ಅಲ್ಲೂ ದಿನಕ್ಕೂ ಒಂದೊಂದು ಟಾರ್ಚರ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಗೊತ್ತಲ್ವ, ಕೆಲವೊಬ್ಬರು ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ, ಕೆಲವೊಬ್ಬರು ನಾರ್ಮಲಾಗಿ ಬರ್ತಾರೆ, ಕೆಲವೊಬ್ಬರು ನಿಮ್ಗೆ ನೋಡಿದ್ರೆ ನಮಗೆ ಆ ಥರ ಇಂಟ್ರೆಸ್ಟ್ ಇಲ್ಲ, ಆ ಥರ ಫೀಲ್ ಆಗ್ತಾಯಿಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ಬಿಡು, ದುಡ್ಡು ಕೊಟ್ಬಿಟ್ಟು ವಾಪಸ್ ಹೋಗ್ಬಿಡೋರು. ಆ ಥರ ಎಲ್ಲ ಇದೆ. ಒಂದು ಎಂಡ್ ಫೀಲ್ ಬರ್ತಾಯಿಲ್ಲ ನಿಮ್ಮ ಹತ್ರ ನಾನು ಮಲಗಿದ್ರೆ ಅಂತ ಇದು. ಬಟ್ ಅಲ್ಲಿ ನಾವು ಇದು ಮಾಡಿಲ್ಲ ಅಂದರೆ ಅವ್ರಿಗೆ ದುಡ್ಡು ಕೊಡಬೇಕು. ನಾವು ಜೊತೆ ಇರ್ತೀನಿ, ಕಳಿಸ್ಕೊಟ್ಟಿರ್ತಾರೆ, ಅವ್ರಿಗೆ ಕೊಡಲೇಬೇಕು. ಅಲ್ಲ ಒಂದು ಹಮಾಮ್ ಅಂತ ಇರುತ್ತೆ, ಅವ್ರಿಗೆ ಇಷ್ಟೊಂದು ಕೊಡಬೇಕು, ಆ ಥರ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಆಯಿತು ಇಷ್ಟ ಇದ್ದರೆ ಮಾಡು, ಇಲ್ಲ ಬೇಡ ಅಷ್ಟೇ, ಸುಮ್ಮನೆ ಆಗ್ಬಿಡೋದು. ಆಮೇಲೆ ಇವನು ಬಂದ, ಅದೇ ನಮ್ಮ ತುಮಕೂರು ಹುಡುಗ ದತ್ತು ಅಂತ ಇದ್ದ. ಅವಾಗ ಸೆಕ್ಸ್ ವರ್ಕ್ ಮಾಡಬೇಕಾದ್ರೆ ಏನೆಲ್ಲ ಟಾರ್ಚರ್ ಆಯ್ತು ನಿಮಗೆ? ಟಾರ್ಚರು ಕೆಲವೊಬ್ಬರು ಏನಂದರೆ ಬಂದು ಅಸಹ್ಯವಾಗಿ ತುಂಬ ಬಿಹೇವ್ ಮಾಡೋದು, ಡ್ರಿಂಕ್ಸ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ಬೇರೆ ಥರ ಡ್ರಗ್ಸ್ ಮಾಡ್ಕೊಂಬರೋರು, ಹಿಂದಿ ಹುಡುಗರು, ಆ ಥರ ಎಲ್ಲ ಬಾಯಲ್ಲಿ ಪಾಂಡ್ಪರಕ್ಕೆ ವಾಸನೆ ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ. ಆ ಥರ ಎಲ್ಲ ಇರೋದು. ನನಗೆ ಒಂಥರ ಸ್ಮೆಲ್ಲು, ಮಾಸ್ಕ್ ಹಾಕ್ಕೊಳ್ಳೋದು, ಅದು ಒಂಥರ ಜೀವನ ನನಗೆ ಕಷ್ಟ ಅನಿಸ್ಬಿಡ್ತು. ಈ ಥರನೂ ಇದೆಯಾ, ನಾವೇ ಎಷ್ಟು ಕಷ್ಟಪಡ್ತೀವಿ ಅಂತ ಹೆಣ್ಣಿಂಗ್ಸ್ ಎಷ್ಟು ಕಷ್ಟಪಡಲ್ಲ, ಅದೊಂದು ಯೋಚನೆ ನನಗೆ. ಈ ಥರ ಎಲ್ಲ ಹಿಂಸೆ ಕೊಡ್ತಾರಲ್ಲ ಕೆಲವೊಂದು ಕಡೆ. ಎಷ್ಟೋ ಜನ ನಾವು ಈ ಥರ ಸೆಕ್ಸ್ ವರ್ಕಲ್ಲಿ ಇರೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳು ರೇಪ್ ಆಗೋದು ಕಡಿಮೆ ಆಗಿದೆ, ಅದೊಂದು ಇದರಲ್ಲಿ ಬಂದಿದೆ. ಆಮೇಲೆ ಅವನು ನಮ್ಮ ದತ್ತು ಅಂತ ನನಗೆಲ್ಲ ಒಬ್ಬ ಫ್ರೆಂಡ್ ಆದ. ಅವ್ನು ಬಂದು ಹಿಂಗೆ ನಿಮ್ಮ ಹತ್ರ ನನಗೆ ಈ ಥರ ಇರೋಕ್ಕೆ ಇಷ್ಟ ಇಲ್ಲ, ಒಂದು ಫ್ರೆಂಡಾಗಿ ಇರೋಕ್ಕೆ ಇಷ್ಟಪಡ್ತೀನಿ, ನೀವು ಇದೆಲ್ಲ ಬಿಟ್ಬಿಡು, ಹೋಗಬೇಡ. ಅವಾಗಿಂದ ಏನಾಯ್ತು ಅಂದರೆ ಅವನು ನಾನು ಸ್ಟಾಪ್ ಮಾಡಿಸ್ಬಿಟ್ಟ. ಬರಬಾರ್ದು ನೀನಲ್ಲ, ಏನಕ್ಕೆ ಬರ್ತೀಯ, ನೀನು ಲೈಫ್ ಚೆನ್ನಾಗಿದೆ, ನೀನು ಇನ್ನೂ ಚಿಕ್ಕ ಹುಡುಗಿ, ಚೆನ್ನಾಗಿರಬೇಕು. ನಡೆಸ್ತಾ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತಂದರೆ ಏನು ಗತಿ, ಯಾರು ಎಲ್ಲೆಲ್ಲೋ ಬರ್ತಾರೆ, ಏನೇನೋ ಆಗುತ್ತೆ, ಅದೆಲ್ಲ ಒಂಥರ
ಕಾಯಿಲೆಗಳು ಬರೋದು ಆ ಥರ ಎಲ್ಲ ಇದಾಗುತ್ತೆ, ಶುರು ಆಗುತ್ತೆ, ಬೇಡ ಅಂತೇಳಿ ಅವನನ್ನು ಬಿಡಿಸ್ಬಿಟ್ಟ. ಏನು ನಿನಗೆ ಮನೆ ಬಾಡಿಗೆ ಕಟ್ಟಬೇಕಾ, ನಾನು ನೋಡ್ಕೊತೀನಿ. ಹೇಗೆ ಅವ್ನು ಪರಿಚಯ ಆಗಿದೆ? ಪರಿಚಯ ಆಗಿದ್ದು ಅದೇ ಪ್ಲೇಸಲ್ಲಿ ಬಂದು ಪರಿಚಯ ಆಗಿದ್ದು ನನಗೆ. ಅವನು ಹಾಂ, ಆ ಪ್ಲೇಸಲ್ಲಿ ಬಂದು ನೀನು ಚೆನ್ನಾಗಿದೆಯಾ, ಅವ್ನ ಮನಸ್ಸು ಅವ್ನ ಮೈಂಡಿಗೆ ಏನಂತ ಬಂತಂತ ಗೊತ್ತಿಲ್ಲ, ಬಟ್ ಪರಿಚಯ ಆಗಿ ಆ ಥರ ಆಗಿ ಮತ್ತೆ ಅವ್ನು ಬಿಟ್ಟೆ, ನಾನು ಬಿಟ್ಟೆ, ಅವ್ನು ಬಿಟ್ಟ. ನೀನು ಅಲ್ಲಿ ಹೋಗ್ಬಾರ್ದು ಇನ್ಮೇಲೆ, ನನ್ನ ಮೇಲೆ ಆಣೆ ಪ್ರಾಮಿಸ್ ಆಗಿ ನೀನು ಹೋಗ್ಬಾರ್ದು ಜಾಗದಲ್ಲಿ ಅಂತ ಹೇಳಿ ಇದು ಮಾಡುತ್ತೆ. ಅವನು ಅಷ್ಟೇ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಒಪ್ಪಿಸಿ ಮತ್ತು ಅವ್ರ ಮೇಲೆ ಬಟ್ ನಾರ್ಮಲಾಗಿ ಒಪ್ಕೊಂಡಿದ್ರು ಅಷ್ಟೇ. ಫುಲ್ಲು 50% ಒಪ್ಪಿ 50% ಇಲ್ಲ. ಯಾಕಂದ್ರೆ ಅವ್ರಿಗೂ ಯೋಚನೆ, ಇದೊಂದು ಟ್ರಾನ್ಸ್ ಹುಡುಗಿ ಆದರೆ ನಾವು ಮಾಡ್ಕೊಡ್ಬೋದು, ನಮ್ಮ ಮಗನ ಮದುವೆ ಮಾಡ್ಕೊಡ್ಬೋದು ಅನ್ನೋದು ಒಂದು ಯೋಚನೆ ಅವ್ರಿಗೆ. ಅಂದ್ರೆ ಮದುವೆ ಆಗಿದ್ರಾ? ಮದುವೆ ಆಗಿಲ್ಲ, ಲಿವಿಂಗ್ ಲೈಫಲ್ಲಿ ಇದ್ದಿದ್ದು. ಈಗಿದಾರ ಕಾಂಟ್ಯಾಕ್ಟ್ ಅಲ್ಲಿ? ಈಗಿಲ್ಲ, ಆಲೇ ಒಂದು 8 ವರ್ಷ ಆಯಿತು. ಅಲ್ಲ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂತ? ಮತ್ತೆ ನಾನು ಮಾಡಿಲ್ಲ, ಅವನು ಮಾಡಿಲ್ಲ ಕಾಂಟ್ಯಾಕ್ಟ್. ಬಟ್ ಅವನು ಏನಂದರೆ ನನಗೆ ಏನಿದೆ, ನಾನು ಆಲ್ರೆಡಿ ಅವ್ನಿಗೆ ಹೇಳಿದೆ, ನಿನ್ನ ಮದುವೆ ಮಾಡಬೇಕು ಅನ್ಸಿದ್ರೆ ಇಲ್ಲ ಯಾರು ಹುಡುಗಿ ಲವ್ ಮಾಡಿದ್ರೆ ನನ್ನ ಹತ್ರ ಹೇಳು, ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ, ಚೆನ್ನಾಗಿರು, ನಿನ್ನ ಲೈಫು ಚೆನ್ನಾಗಿರಲಿ, ನನ್ನ ಲೈಫು ಚೆನ್ನಾಗಿ ಇಟ್ಕೊತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಅವನೇಂದರೆ ಆ ವಿಷಯನ ಮುಚ್ಚಿಟ್ಬಿಟ್ಟ. ಎಲ್ಲಿ ನಾನು ಹುಡುಗಿನ ಇಷ್ಟಪಡ್ತಾಯಿನಿ ಅಂದರೆ ನನ್ನ ಮನಸ್ಸು ಏನಾಗುತ್ತೋ, ನಾನೇನಾರು ಮಾಡ್ಕೊಂಬಿಡ್ತೀನೋ, ಇಲ್ಲ ಸೂಸೈಡ್ ಅಟೆಂಡ್ ಮಾಡ್ಕೊತೀನೋ ಅಂತ ಅವನ ಮನಸ್ಸಲ್ಲಿ. ಮನ್ಸಲ್ಲಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ರಾ? ಹಾಂ, ಹಚ್ಕೊಂಬಿಟ್ಟಿದ್ದೆ ತುಂಬ. ನಾನು ಅಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಕರ್ಕೊಂಡೋಗೋದು, ಇಲ್ಲಿ ಕರ್ಕೊಂಡೋಗಿ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾ ಇದ್ದೆ. ಆದ್ದರಿಂದ ನನಗೆ ಬೇಜಾರಾಗ್ತಾ ಇರಲಿಲ್ಲ, ಬಿಡಪ್ಪ ಇವನು ನನ್ನ ಲೈಫ್ ಪಾರ್ಟ್ನರ್ ಆಗಿದ್ದಾನೆ. ಅವನು ನನ್ನ ಹೆಸ್ರನ್ನ ಇಲ್ಲಿ ಎದೆ ಮೇಲೆ ಹಾಸ್ಕೊಂಡವನೆ, ದಿವ್ಯಾ ಅಂತ ಹಾಸ್ಕೊಂಡು. ನನಗೆ ಅವಾಗ ಇನ್ನೂ ಜಾಸ್ತಿ ಇದಾಗೋಯ್ತು, ಕ್ರಶ್ ಆಗೋಯ್ತು ಅವ್ನ ಮೇಲೆ. ನೀವು ಇಷ್ಟೊಂದು ನೀವು ಇದಾಗ್ಬಿಟ್ಟವ್, ನನ್ನ ಮೇಲೆ ಹುಚ್ಚಾಗ್ಬಿಟ್ಟವನಲ್ಲ, ಪಾಗಲಾಗ್ಬಿಟ್ಟವನಲ್ಲ. ಅವ್ನು ಹಾಕ್ಸ್ಕೊಂಡು ಒಂದು ವರ್ಷ ಆದಮೇಲೆ ನಾನು ಇಲ್ಲಿ ಹಾಕ್ಸ್ಕೊಂಡೆ ದತ್ತು ಅಂತ. ಹಾಕ್ಸ್ಕೊಂಡ ಅವನು ಬೈದ. ಇದು ಹಾಕ್ಸಿದ್ಕೆ 1 ವಾರ ಮಾತಾಡಿಲ್ಲ, ಫೋನ್ ಇಲ್ಲ, ಕತೆ ಇಲ್ಲ, ಫೋನ್ ಸ್ವಿಚ್ ಮಾಡ್ಬಿಟ್ಟಿದ್ದ. ನಾನು ಅವಾಗ ಇಷ್ಟೇ ಲೈಫ್ ಹಾಳಾಯಿತು, ನನ್ನ ಲೈಫ್ ಹೊಂಟೋಯ್ತು, ಇವ್ನು ಬಿಟ್ಬಿಟ್ಟ ನನ್ನ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅವನೇ ಹಾಕ್ಸ್ಕೊಂಡಿದ್ದ, ನಾನು ಹಾಕ್ಸ್ಕೊಂಬಾರ್ದು, ದೂರ ಆಗೋಗ್ತೀವಿ ನಾವು, ಹೆಸ್ರು ಹಾಕಿಸ್ಕೊಬಾರ್ದು, ಏನಕ್ಕೆ ಹಾಕಿಸ್ಕೊಂಡೆ ಅಂತ ಹೇಳಿ ಜಗಳ ಮಾಡ್ದೆ. ಆಮೇಲೆ ಸ್ಟಾಪ್ ಆಯ್ತು ಅಲ್ಲೇ. ಸ್ಟಾಪ್ ಆಗಿ ಮತ್ತೆ ಆಮೇಲೆ ಅವನು ಯಾರೋ ಹಿಂಗೆ ಅಕ್ಕಪ್ಪ ಫ್ರೆಂಡ್ಸ್ಗಳೆಲ್ಲ ಹೇಳಿದ್ರು, ಅವ್ನ ಫ್ರೆಂಡ್ಸ್ ನಂಬರ್ ನನ್ನ ಹತ್ರ ಇತ್ತು. ಬಟ್ ಅವ್ರು ಹೇಳಿದ್ರು ಈ ಥರ ನಿಮ್ಮ ಹುಡುಗ ಯಾವುದೋ ಹುಡುಗಿ ಜೊತೆ ಓಡ್ತಾ ಇದ್ದಾನೆ ಅಂತ ಹೇಳಿ ನನಗೆ ಒಂಥರ ಮನಸ್ಸು ಅಂತ ಇತ್ತು. ಇಷ್ಟು ಓಪನಾಗಿ ಇದ್ದವನು ಇದೊಂದು ಹೇಳಿಲ್ವಲ್ಲ ವಿಷಯ. ಈ ವಿಷಯ ಹೇಳಿದ್ರೆ ನಾನು ಅಪ್ಸೆಟ್ ಮಾಡ್ತಾಯಿದ್ದೆ. ಹೇಳ್ದಿರ ಇಷ್ಟೊಂದು ಮಾಡ್ತಾವನಲ್ಲ, ನಡೆಸ್ತಾ ಅವ್ನು ಮದುವೆ ಆದರೂ ಏನು ಗ್ಯಾರಂಟಿ, ನನ್ನ ಹತ್ರ ಬಂದು ಮದುವೆ ಆಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ಮಾಡಿದೆ, ನಿನ್ನ ಲೈಫ್ ನೀನು ನೋಡ್ಕೊಂಡು ನನ್ನ ಲೈಫ್ ನಾನು ನೋಡ್ಕೊತೀನಿ, ಬೇಡ ಸಾಕು ಅಂತೇಳಿ ಬಿಟ್ಟೆ.